ಎಸ್.ಎಂ. ಕೃಷ್ಣ ಅವರು ಮಾತನಾಡ್ತಿದ್ದಾರೆ, ನೋಡೋಣ. ಈಗ 4 ದಿವಸದ ಕೆಳಗೆ ಅಶೋಕ್ ಅವರು ಬಂದಿದ್ರು. ಅಶೋಕ್ ಅವರು ಬಂದಿದ್ದಾಗ ಇದರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಪಾರ್ಲಿಮೆಂಟ್ ಬೈ ಎಲೆಕ್ಷನ್ನಲ್ಲಿ ಸುಮಾರು 2.5 ಲಕ್ಷ ಮತಗಳನ್ನು ನಮ್ಮ ಅಭ್ಯರ್ಥಿಯಾಗಿದ್ದಂಥ ಸಿದ್ದರಾಮಯ್ಯನವರು ಪಡೆದಿದ್ದರು. ಆ 2.5 ಲಕ್ಷ ಮತಗಳು ನಾವುಗಳ್ಯಾರೂ ಕೂಡ ಗಂಭೀರವಾಗಿ ಆ ಚುನಾವಣೆಯನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೂ ಕೂಡ ಶ್ರೀಮಾನ್ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಶಕ್ತಿ ಮತ್ತು ಬಿಜೆಪಿ ಅದಕ್ಕೆ ಇರ್ತಕ್ಕಂಥ ಸಾರ್ವಜನಿಕ ಬೆಂಬಲ ಇವುಗಳನ್ನ ಕ್ರೋಢೀಕರಿಸಿಕೊಂಡು 2.5 ಲಕ್ಷ ಮತಗಳನ್ನು ಅವರು ಪಡೆದಿದ್ದರು. ಆದುದರಿಂದ ಈಗ ಸುಮಲತಾ ಅವರು ಅಲ್ಲಿ ಚುನಾವಣೆಗೆ ನಿಲ್ಲಬೇಕು ಅನ್ನತಕ್ಕಂಥ ಪ್ರಸ್ತಾವನೆಯನ್ನು ನನ್ನ ಜೊತೆಯಲ್ಲಿ ಮಾಡಿದ್ದಾರೆ. ನಾನು ಬಿಜೆಪಿಯ ವರಿಷ್ಠರ ಜೊತೆಯಲ್ಲಿ ನಾನು ಕೂಡ ಮಾತನಾಡಿ ಅವರೇನು 18ನೇ ತಾರೀಕು ಒಂದು ತಾರೀಖನ್ನು ನಿಗದಿ ಮಾಡಿದ್ದಾರೆ. ಆ ಹೊತ್ತಿಗೆ ಮಂಡ್ಯದಲ್ಲಿ ಬಿಜೆಪಿಯವರು ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆಯೋ ಅಥವಾ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸದೆ ಶ್ರೀಮತಿ ಸುಮಲತಾ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆಯೋ ಅನ್ನೋದ್ರ ಬಗ್ಗೆ ಒಂದು ಒಟ್ಟಾರೆ ಕಾಂಪ್ರಹೆನ್ಸಿವ್ ಸಮಗ್ರವಾದಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡು ಆನಂತರ ನಾವು ನಮ್ಮ ಪ್ರಕಟಣೆಯನ್ನು ಮಾಡ್ತೀವಿ. ನಿಮ್ಮ ಪಕ್ಷದ ಕೆಲವರು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಬೇಕು, ನಮ್ಮ ಅಸ್ತಿತ್ವದ ಪ್ರಶ್ನೆ ಅನ್ನೋ ಒಂದು ವಿಚಾರವನ್ನು ಕೂಡ ಎತ್ತಾ ಇದ್ದಾರೆ. ಈಗ ಅದು ಇದೆ, ಅದನ್ನು ಕಡೆಗಣಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಒಟ್ಟಾರೆ ಪೂರ್ಣ ದೃಷ್ಟಿ, ಟೋಟಲ್ ವ್ಯೂ, ಅದನ್ನು ನಾವು ಜಿಲ್ಲೆ, ಅದು ನಡೆದು ಬಂದಿರತಕ್ಕಂಥ ದಾರಿ ಮತ್ತು ಇವತ್ತು ಸುಮಲತಾ ಅವರು ತೆಗೆದುಕೊಂಡಿರ್ತಕ್ಕಂಥ ಅಥವಾ ತೆಗೆದುಕೊಳ್ಳಬಹುದಾದ ನಿರ್ಧಾರ, ಇವುಗಳೆಲ್ಲದರ ಮೇಲೆ ಬಿಜೆಪಿಯವರು ತಮ್ಮ ನಿರ್ಧಾರವನ್ನು ಕೂಡ ರಾಜ್ಯಘಟಕರು ಈಗಾಗಲೇ ಸುಮಲತಾ ಅವರು ಬೆಂಬಲಿಸಬೇಕು ಅಂತ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಆರೋಗ್ಯ ಅವರು ನಿನ್ನೆನೂ ಸಹ ಹೇಳಿಕೆ ಕೊಟ್ಟಿದ್ದಾರೆ, ಯಡಿಯೂರಪ್ಪನೂ ಸಹ ಹೇಳಿಕೆ ಕೊಟ್ಟಿದ್ದಾರೆ. ಸಂತೋಷ ಸರ್. ಮತ್ತೆ ಈಗ ಮಂಡ್ಯ ರಾಜಕಾರಣ ನೆಲದಲ್ಲಿ ಚರ್ಚೆ, ಅಭಿವೃದ್ಧಿ ಚರ್ಚೆಗಿಂತ ವೈಯಕ್ತಿಕ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈಗ ತಾನೇ ಸುಮಲತಾ ಅವರು ಹೇಳಿದರು, ವ್ಯಕ್ತಿಗತವಾದಂಥ ವಿಚಾರಗಳನ್ನು ಬಿಡಿ, ನಾವು ವಿಚಾರಗಳ ಬಗ್ಗೆ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಅಜೆಂಡಾ ಏನು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಣ. ಅದು ಸಾರ್ವಜನಿಕ ಚರ್ಚೆಗೆ ಅದು ಗ್ರಾಸ ಆಗಲಿ ಅಂತ ಹೇಳಿದ್ರು. ಆ ಮಾತ್ರ ನಾನು ಸಂಪೂರ್ಣವಾಗಿ ಹೋಗ್ತೇನೆ. ಇಶ್ಯೂಸ್ ಅಗೇನ್ ನೀವು ಅದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ನಾವು ಇಶ್ಯೂಸ್ ಬಗ್ಗೆ ನಾವು ಗಂಭೀರವಾಗಿ ನಾವು ಆ ಇಶ್ಯೂಸ್ ಬಗ್ಗೆ ನಮ್ಮ ಗಮನ ಹರಿಸಲಿಕ್ಕೆ ಶ್ರೀಮತಿ ಸುಮಲತಾ ಅವರು ನಾವುಗಳು ಪ್ರಯತ್ನ ಮಾಡ್ತೀವಿ. ಸರ್, ಅಕಸ್ಮಾತ್ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ಎಸ್.ಎಂ. ಕೃಷ್ಣ ಅವರು ಬೆಂಬಲ ಇರುತ್ತಾ? ಒಂದೂವರೆ ಬಿಜೆಪಿ ಪಕ್ಷದಲ್ಲಿ ಎಸ್.ಎಂ. ಕೃಷ್ಣ ಅವರು ಬೇರೆ ಅಲ್ಲ, ಬಿಜೆಪಿ ಬೇರೆ ಅಲ್ಲ. ಎಸ್.ಎಂ. ಕೃಷ್ಣ ಬಿಜೆಪಿಯಲ್ಲಿ ಈಗ ಆಗಲೇ ಸೇರಿ ಹೋಗಿದ್ದಾರೆ. ಆದ್ದರಿಂದ ಬಿಜೆಪಿಯವರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಪ್ರಕಾರ ಎಸ್.ಎಂ. ಕೃಷ್ಣ ನಡೀತಾರೆ. ಆದ್ರೆ ಮಂಡ್ಯದಲ್ಲಿರೋ ವಿತರಣೆ ಬೇರೆ ಸಹ, ಅಲ್ಲಿ ಎಸ್.ಎಂ. ಕೃಷ್ಣ ಅವರ ಐಡೆಂಟಿಟಿ ಬೇರೆ ರೀತಿ ಇದೆ. ಬಿಜೆಪಿಗಿಂತ ಹೆಚ್ಚಾಗಿ ಎಸ್.ಎಂ. ಕೃಷ್ಣ ಅವರು ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಎಸ್.ಎಂ. ಕೃಷ್ಣ ಅವರಿಗೆ ತಮ್ಮದೇ ಅಂತ ಒಂದು ವರ್ಚಸ್ಸಿರೋ ಕಾರಣ ನಿಮ್ಮ ಮಾತಿಗೆ ಬೆಲೆ ಹೆಚ್ಚು ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಅದರ ವಿಚಾರದಲ್ಲಿ ನಾನು ಬಿಜೆಪಿಯವರ ಜೊತೆಯಲ್ಲಿ, ವರಿಷ್ಠರ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಈಗಾಗಲೇ ತಮ್ಮಲ್ಲಿ ನಿವೇದಿಸಿಕೊಂಡಿದ್ದೇನೆ.
ಸರ್, ಹಾಸನ ಆಯ್ತು, ರಾಮನಗರ ಆಯ್ತು, ಈಗ ಮಂಡ್ಯಗೂ ಕೂಡ ದೇವೇಗೌಡರ ಕುಟುಂಬ ರಾಜಕಾರಣ ಮಾಡ್ಲಿಕ್ಕೆ ಬಂದಿರುವಂತದ್ದು. ಮಂಡ್ಯದಲ್ಲಿ ನಿಮ್ಮಂತವರು 6 ದಶಕಗಳ ಕಾಲ ರಾಜಕಾರಣ ಮಾಡಿದಂತವರು, ಇದೀಗ ಮಂಡ್ಯವನ್ನು ಕೂಡ ದೇವೇಗೌಡರ ಕುಟುಂಬಕ್ಕೆ ಬಿಟ್ಕೊಡಕ್ಕೆ ಮಂಡ್ಯದ ಜನತೆ ಒಪ್ತಾರ ಅಥವಾ ನಿಮ್ಗೂ ಒಪ್ಪಿಗೆ ಇದೆಯಾ? ಈಗಾಗಲೇ ಈ ವಂಶ ಪಾರಂಪರಿಕವಾದ ಕುಟುಂಬ ರಾಜಕೀಯವನ್ನ ನಾನು ಬಹಳ ತೀವ್ರವಾಗಿ ವಿರೋಧಿಸಿದ್ದೇನೆ. ಇದರ ಬಗ್ಗೆ 4-6 ಬಾರಿ ಮಾತಾಡಿದ್ದೇನೆ. ನೀವು ಹೇಳ್ತಕ್ಕಂಥ ಮಾತಿನಲ್ಲಿಗೆ ನನ್ನ ಸಹಮತ ಇದೆ. ಮೇಡಮ್, ಮಂಡ್ಯದವರಾಗಿ ಅಂದ್ರೆ ಬಿಜೆಪಿ ಬರೋ ನಿರ್ಧಾರ ಅವ್ರೇನ್ ಕೊಡ್ತಾರೋ ಅದನ್ನ ತಗೋತೀನಿ ಅಂತ ಹೇಳಿದ್ರು. ಮೇಡಮ್ ಬಂದಿದ್ದಾರೆ, ಮಂಡ್ಯದವರು, ನೀವು ಸಿಎಂ ಆಗಿದ್ರಿ, ಸೊ ನಾನು ಬ್ಲೆಸಿಂಗ್ಸ್ ತಗೊಳಕ್ ಬಂದಿದ್ದೀನಿ ಅಂತ. ನೀವು ಮಂಡ್ಯದವರಾಗೆ ಅವ್ರಿಗೆ ಪಕ್ಷೇತರವಾಗಿ ನಿಂತ್ಕೊಂಡ್ರು, ಮಂಡ್ಯದವರಾಗಿ ಬೆಂಬಲ ಕೊಡ್ತೀರಾ ಅಂತ. ಈಗ ನೀವು ಕೇಳಿದ್ದೀರಿ, ಅವ್ರು ಏನು ಹೇಳಿದ್ರು, 18ನೇ ತಾರೀಕು ನನ್ನ ನಿಲುವನ್ನು ಹೇಳ್ತೀನಿ ಅಂತ ಹೇಳಿ. ಮೊದಲು ಅವರು ನಿಲುವನ್ನು ಹೇಳಿ, ಆನಂತರ ಈ ಪ್ರಶ್ನೆಗಳಿಗೆ ಎಲ್ಲಕ್ಕೂ ಕೂಡ ಕಾಲ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸಿಕೊಳ್ಳಕ್ಕೆ ಆರಂಭಿಸ್ತಾರೆ ಅಂತ ಹೇಳಲಾಗ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಸರ್ಕಾರಿ ಯಂತ್ರವನ್ನ ಸಿಎಂ ಕುಮಾರಸ್ವಾಮಿ ಅವರು ದುರುಪಯೋಗ ಪಡಿಸಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಆರೋಪ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಸರ್ಕಾರಿ ಅಂತ ದುರುಪಯೋಗ ಆಗ್ತಾ ಇದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ನಿಮ್ಮ ವಿರುದ್ಧ ಚುನಾವಣೆಗೆ ಮಗನನ್ನ ಗೆಲ್ಲಿಸ್ಲಿಕ್ಕಾಗಿ ಆಯ್ತಾ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಇಲಾಖೆಯನ್ನು ಬಳಸ್ಕೊಳ್ಳಿಕ್ಕೆ ಎಲ್ಲಾ ರೀತಿಯ ತಂತ್ರ ನಡೆದಿದೆ. ನೋಡಿ, ಈ ಆರೋಪ ನಿಜಾನೋ ಸುಳ್ಳೋ ನನಗೆ ಗೊತ್ತಾಗೋ ಸಾಧ್ಯತೆ ಇಲ್ಲ. ಒಂದು ವೇಳೆ ನಿಜ ಆದ್ರೆ ಅದು ತಪ್ಪು ಅಂತ ಎಲ್ರಿಗೂ ಗೊತ್ತಿದೆ, ಅದನ್ನ ಮಾಡಬಾರ್ದು. ಬಟ್ ಅದನ್ನ ಮಾಡದೆ ತಡೆಯೋದು ಹೇಗೆ ಅದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಏನೇ ಆಗ್ಲಿ, ಐ ಥಿಂಕ್ ಕೊನೆಗೆ ತೀರ್ಮಾನ ಮಾಡೋದು ಜನನೇ. ನೀವು ಯಾವುದೇ ರೀತಿ ನೀವು ಬಳಸ್ಕೋಬಹುದು, ನೀವು ಅಧಿಕಾರನ ಬಳಸ್ಕೋಬಹುದು. ಜನರ ತೀರ್ಮಾನನ ಯಾರು ಬದಲಾಯಿಸೋಕ್ಕಾಗಲ್ಲ. ಅಂದ್ರೆ ರೈತರಿಗೆ ಸುಳ್ಳು ಭರವಸೆಗಳನ್ನ ಕೊಡಬೇಡಿ, ಸುಳ್ಳು ಭರವಸೆಗಳನ್ನ ಅಂದ್ರೆ ನಾಟಕ ಆಡಬೇಡಿ, ರಿಯಲ್ ರಾಜಕೀಯ ಮಾಡೋಣ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನೋಡಿದವರು ಜೆಡಿಎಸ್ಗೆ ಸುಮಲತಾ ಅವರು ತಿರುಗೇಟ್ ನೀಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳ್ಬರ್ತಿದೆ. ನೋಡಿ, ಈಗ ಪ್ರತಿಯೊಂದು ಮಾತು ಈ ಒಂದು ಸಂದರ್ಭದಲ್ಲಿ ಏನೇ ಮಾತಾಡಿದ್ರು ನೀವು ಅವ್ರಿಗೆ ಟಾಂಗ್ ಕೊಟ್ರ ಇವ್ರಿಗೆ ಟಾಂಗ್ ಕೊಟ್ರ ಅನ್ನೋದು ಮೀಡಿಯಾದವರಲ್ಲಿ ಅದು ಬರೋದು ಸಹಜ. ಅದನ್ನ ನಾನೇನು ಮಾಡಕ್ಕಾಗಲ್ಲ. ನಾನು ನೇರವಾಗಿ ನನ್ನ ಉದ್ದೇಶ ಏನಿದೆ, ನನ್ನ ಗುರಿ ಏನಿದೆ, ನನಗೇನು ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ, ಇದ್ರ ಬಗ್ಗೆ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಬೇರೆಯವರು ಯಾವ ರೀತಿಯಲ್ಲಿ ಅದನ್ನ ಇಂಟರ್ಪ್ರೇಟ್ ಮಾಡ್ಕೋತಾರೋ ಅದಕ್ಕೆ ನಾನು ಹೊಣೆ ಅಲ್ಲ. ಇವತ್ತು ನಾನಿಲ್ಲಿಗೆ ಬಂದಿರೋದು ನಮ್ಮ ಶ್ರೀ ಎಸ್.ಎಂ. ಕೃಷ್ಣ ಅವರು ನಮ್ಮ ಹಿರಿಯ ಲೀಡರ್ ಆಗಿದ್ದಾರೆ. ಅವರ ಒಂದು ಬ್ಲೆಸ್ಸಿಂಗ್ಸ್ ತಗೊಂಡು ಮಂಡ್ಯದಲ್ಲಿ ಇರೋ ಒಂದು ಪರಿಸ್ಥಿತಿ ಸಂದರ್ಭ ಏನಿದೆ ಅವ್ರಿಗೊಂಚೂರು ನನ್ನ ಕಡೆಯಿಂದ ನಾನು ಅಪ್ಡೇಟ್ ಕೊಟ್ಟಿದ್ದೀನಿ. ಅವ್ರ ಬ್ಲೆಸ್ಸಿಂಗ್ ಸೀಕ್ ಮಾಡಿ ನನಗೆ ಒಳ್ಳೇದು ಆಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ಇವರು ನಮ್ಮ ಮಂಡ್ಯದ ಹೆಮ್ಮೆಯ ಪುತ್ರರಾಗಿ ಮಂಡ್ಯದಿಂದ ಆಗಿರೋ ಸಿಎಂ ನಮ್ಮ ಎಸ್.ಎಂ. ಕೃಷ್ಣ ಅವರಲ್ಲಿ ಬಹಳ ಗೌರವ, ಬಹಳ ಪ್ರೀತಿ ನಮ್ಮ ಇಡೀ ಕುಟುಂಬಕ್ಕಿದೆ. ಆ ಒಂದು ಸೌಜನ್ಯತೆ ಒಂದು ಭೇಟಿ ನನ್ನ ಕರ್ತವ್ಯ ಆಗಿತ್ತು. ಇದು ಒಂದಷ್ಟು ದಿನದಿಂದ ನಾನು ಪ್ರಯತ್ನ ಮಾಡಿದೆ, ಟೈಮಿಂಗ್ ಸ್ವಲ್ಪ ಸೂಟ್ ಆಗಿಲ್ಲ. ಇವತ್ತು ಕಡೆಗೆ ಮೀಟ್ ಮಾಡೋಕ್ಕಾಯ್ತು. ಸೊ ನನ್ನ ಅನಿಸಿಕೆಗಳನ್ನ ಅವರೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅವರು ನನ್ನ ಬ್ಲೆಸ್ ಮಾಡಿದ್ದಾರೆ. ಸೊ ಮನಸ್ಸಿಗೆ ನನಗೆ ಈಗ ತುಂಬಾನೇ ಒಂದು ನೆಮ್ಮದಿ ಸಿಕ್ತು. ಅಲ್ಲಲ್ಲ, ಈಗ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಾಗಿದೆ ಅಲ್ಲ, ಸೊ ಅದರ ಕ್ವೆಶ್ಚನ್ ಡಸಂಟ್ ರೈಸ್ ನಾವು ಅಲ್ವಾ. ಅವರು JDSಗೆ ಸೀಟ್ ಬಿಟ್ಕೊಟ್ಟಿದ್ದಾರೆ. ಇಲ್ಲ, ನಾನು ಇನ್ನೂ ಯಾರನ್ನು ಭೇಟಿ ಮಾಡಿಲ್ಲ, ಮಾತಾಡಿಲ್ಲ ಅದ್ರ ಬಗ್ಗೆ. ನಾನು ಇದಾದ್ಮೇಲೆ ತಿರ್ಗಾ ಒಂದಷ್ಟು ಪ್ರವಾಸ ಮಾಡಬೇಕಾಗಿದೆ.
ಅಷ್ಟರಲ್ಲಿ ಸೀನಿಯರ್ ಲೀಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಅವರ ಬ್ಲೆಸ್ಸಿಂಗ್ಸ್ ತಗೋಬೇಕು ಅಂತ ಇದ್ದೀನಿ ಅಷ್ಟೇ. ಇಲ್ಲ, ಬೆಂಬಲ ಕೊಡ್ತೀವಿ ಅಂತ ನನಗೆ ಯಾರೂ ಅಧಿಕೃತವಾಗಿ ಯಾರು ಹೇಳಿಲ್ಲ. ಬಟ್ ನನಗೆ ಇರೋ ಒಂದು ಸಿಚುವೇಶನ್ ಅಲ್ಲಿ ಎಲ್ಲರ ಸಪೋರ್ಟ್ನ ನಾನು ವೆಲ್ಕಮ್ ಮಾಡ್ತೀನಿ. ಇವತ್ತು ನಾನಿಲ್ಲಿಗೆ ಬಂದಿರೋದು ನಮ್ಮ ಶ್ರೀ ಎಸ್.ಎಂ. ಕೃಷ್ಣ ಅವರು ನಮ್ಮ ಹಿರಿಯ ಲೀಡರ್ ಆಗಿದ್ದಾರೆ. ಅವರ ಒಂದು ಬ್ಲೆಸ್ಸಿಂಗ್. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಪಾರ್ಲಿಮೆಂಟ್ ಬೈ ಎಲೆಕ್ಷನ್ನಲ್ಲಿ ಸುಮಾರು 2.5 ಲಕ್ಷ ಮತಗಳನ್ನು ನಮ್ಮ ಅಭ್ಯರ್ಥಿಯಾಗಿದ್ದಂಥ ಸಿದ್ದರಾಮಯ್ಯನವರು ಪಡೆದಿದ್ದರು. ಆ 2.5 ಲಕ್ಷ ಮತಗಳು ನಾವುಗಳ್ಯಾರೂ ಕೂಡ ಗಂಭೀರವಾಗಿ ಆ ಚುನಾವಣೆಯನ್ನು ಪರಿಗಣಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೂ ಕೂಡ ಶ್ರೀಮಾನ್ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಶಕ್ತಿ ಮತ್ತು ಬಿಜೆಪಿ ಅದಕ್ಕೆ ಇರ್ತಕ್ಕಂಥ ಸಾರ್ವಜನಿಕ ಬೆಂಬಲ ಇವುಗಳನ್ನ ಕ್ರೋಢೀಕರಿಸಿಕೊಂಡು 2.5 ಲಕ್ಷ ಮತಗಳನ್ನು ಅವರು ಪಡೆದಿದ್ದರು. ಆದುದರಿಂದ ಈಗ ಸುಮಲತಾ ಅವರು ಅಲ್ಲಿ ಚುನಾವಣೆಗೆ ನಿಲ್ಲಬೇಕು ಅನ್ನತಕ್ಕಂಥ ಪ್ರಸ್ತಾವನೆಯನ್ನು ನನ್ನ ಜೊತೆಯಲ್ಲಿ ಮಾಡಿದ್ದಾರೆ. ನಾನು ಬಿಜೆಪಿಯ ವರಿಷ್ಠರ ಜೊತೆಯಲ್ಲಿ ನಾನು ಕೂಡ ಮಾತನಾಡಿ ಅವರೇನು 18ನೇ ತಾರೀಕು ಒಂದು ತಾರೀಖನ್ನು ನಿಗದಿ ಮಾಡಿದ್ದಾರೆ. ಆ ಹೊತ್ತಿಗೆ ಮಂಡ್ಯದಲ್ಲಿ ಬಿಜೆಪಿಯವರು ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆಯೋ ಅಥವಾ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸದೆ ಶ್ರೀಮತಿ ಸುಮಲತಾ ಅವರಿಗೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡ್ತಾರೆಯೋ ಅನ್ನೋದ್ರ ಬಗ್ಗೆ ಒಂದು ಒಟ್ಟಾರೆ ಕಾಂಪ್ರಹೆನ್ಸಿವ್ ಸಮಗ್ರವಾದಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡು ಆನಂತರ ನಾವು ನಮ್ಮ ಪ್ರಕಟಣೆಯನ್ನು ಮಾಡ್ತೀವಿ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ. ಏನೆಲ್ಲ ಚರ್ಚೆ ಆಯಿತು ಅಂತ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್ ಅವರಿಬ್ಬರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಒಂದಂತೂ ಪಕ್ಷೇತರವಾಗಿ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಬೆಂಬಲವನ್ನ ಕೇಳೋದಕ್ಕೋಸ್ಕರ ಹಾಗೆ ಎಸ್.ಎಂ. ಕೃಷ್ಣ ಅವರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಲೆಕ್ಕಾಚಾರದಲ್ಲಿ ಸುಮಲತಾ ಅಂಬರೀಶ್ ಅವರು ಬಂದಿದ್ದಂಥದ್ದು. ಖಂಡಿತ ಪೃಥ್ವಿರಾಜ್, ಇದೀಗ 27 ನಿಮಿಷಗಳ ಕಾಲ ಸುದೀರ್ಘ ಮಾತುಕತೆ ನಡೆಯಿತು. ಮಾತುಕತೆ ಸಂದರ್ಭದಲ್ಲಿ ಮಂಡ್ಯ ಜನರ ಅಭಿಪ್ರಾಯ ಏನಿದೆ ಅಂತೇಳಿ ಸುಮಲತಾರವರು ಎಸ್.ಎಂ. ಕೃಷ್ಣರವರಿಗೆ ವಿವರಣೆ ನೀಡಿದ್ರು. ಜೊತೆಗೆ ನಿಮ್ಮ ಆಶೀರ್ವಾದ ಬೇಕು ಮತ್ತು ಅಂಬರೀಶ್ ಮತ್ತು ಸುಮಲತಾರ ಹೆಸರನ್ನು ಇಟ್ಕೊಂಡು ರಾಜಕೀಯ ಮಾಡಲಿಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೊರಟಿದ್ದಾರೆ ಮತ್ತು ಅಂಬರೀಶ್ ರವರ ಪಾರ್ಥಿವ ಶರೀರವನ್ನ ತಂದಿರುವುದನ್ನೇ ಅದರ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ರು. ಜೊತೆಗೆ ನಿಮ್ಮ ಆಶೀರ್ವಾದ ಬೇಕು, ಶ್ರೀರಕ್ಷೆ ಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಜೊತೆಗೆ ಪ್ರಮುಖವಾಗಿ ಸುಮಲತಾರವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ ಅದರಿಂದ ಆಗ್ತಕ್ಕಂಥ ಲಾಭ ಏನು ಮತ್ತು ಜನರ ಅಭಿಪ್ರಾಯ ಏನು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ನಾಯಕಗಳ ಬೆಂಬಲ ಸಂಬಂಧಪಟ್ಟಾಗ ಹಾಗೂ ಪಕ್ಷೇತರ ಬಿಜೆಪಿ ಬೆಂಬಲ ಕೊಟ್ಟರೆ ಗೆಲುವು ಎಷ್ಟು ಸನ್ನಿಹಿತ ಎಂಬುದರ ಬಗ್ಗೆ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ಭೇಟಿಯ ನಂತರ ಸುದ್ದಿಗೋಷ್ಠಿ ನಡೆದಂತ ಇಬ್ಬರೂ ಕೂಡ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಗೆ ನೇರವಾಗಿ ಎಚ್ಚರಿಕೆಯ ಸಂದೇಶವನ್ನ ಸುಮಲತಾ ರವಾನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅಂಬರೀಶ್ ಹೆಸರನ್ನ ದುರುಪಯೋಗ ಪಡಿಸ್ಕೋಬೇಡಿ, ಅಂಬರೀಶ್ ಹೆಸರನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಬೇಡಿ, ಜೊತೆಗೆ ನನ್ನ ಹೆಸರನ್ನು ಪ್ರಸ್ತಾಪ ಮಾಡಬೇಡಿ, ಅಭಿವೃದ್ಧಿ ಅಜೆಂಡಾ ಮತ್ತು ಇಶ್ಯೂ ಮೇಲೆ ನೀವು ಚುನಾವಣೆ ಎದುರಿಸಿ ಅಂತ ಹೇಳಿ ನೇರವಾಗಿ ಹೇಳುವ ಮುಖಾಂತರ ಅಂಬರೀಶ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಕ್ಕೆ ಮತ್ತು ಅಂಬರೀಶ್ ಹೆಸರನ್ನ ರಾಜಕೀಯವಾಗಿ ಬಳಸಿಕೊಂಡಿದ್ದಕ್ಕೆ ಮತ್ತು ಅಂಬರೀಶ್ ಎಣದ ಮೇಲೆ ರಾಜಕೀಯ ಮಾಡಬೇಡಿ ಅಂತೇಳಿ ಸೂಕ್ಷ್ಮವಾಗಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರು ಎಚ್ಚರಿಸಿದ್ದಾರೆ. ಜೊತೆಗೆ ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣರವರು ದೇವೇಗೌಡರ ಕುಟುಂಬ ಮಂಡ್ಯ ಹಿಡಿತಕ್ಕೆ ತೆಗೆದುಕೊಳ್ಳಲಿಕ್ಕೆ ತಮ್ಮ ಮೊಮ್ಮಗನನ್ನ ಅಂದ್ರೆ ತಮ್ಮ ಕುಡಿಯನ್ನು ನಿಲ್ಲಿಸಿದೆ ಎಂಬ ಪ್ರಶ್ನೆಗೆ ಯಾವುದೇ ಕಾರಣ ಕೂಡ ವಂಶ ಪಾರಂಪರ್ಯ ರಾಜಕಾರಣ ನಡೆಯಬಾರದು, ನಾನು ಅದನ್ನು ವಿರೋಧಿಸಿ ಬಂದಂತವನು, ನಾನು ಕೂಡ ದೇವೇಗೌಡರ ಕುಟುಂಬ ಅಲ್ಲಿ ಸ್ಪರ್ಧೆ ಮಾಡ್ತಿರೋದಂತ ನಾನು ವಿರೋಧಿಸಿ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಮಂಡ್ಯ ರಾಜಕಾರಣವನ್ನ ದೇವೇಗೌಡ ಕುಟುಂಬಕ್ಕೆ ಬಿಟ್ಕೊಡ್ಲಿಕ್ಕೆ ನಾವು ಸುತಾರಾಮ್ ತಯಾರಿಲ್ಲ ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಕೂಡ ಎಸ್.ಎಂ. ಕೃಷ್ಣರವರು ಕೂಡ ಅಂಬರೀಶ್ ಅವರ ಎಣದ ಮೇಲೆ ರಾಜಕೀಯ ಮಾಡಬೇಡಿ ಅಂತೇಳಿ ಸೂಕ್ಷ್ಮವಾಗಿ ಹೇಳುವ ಮುಖಾಂತರ ನೀವು ಅಭಿವೃದ್ಧಿ ಮತ್ತು ಇಶ್ಯೂ ಮೇಲೆ ರಾಜಕೀಯ ಮಾಡಿ ಅಂತೇಳಿ ಮತ್ತೆ ದೇವೇಗೌಡ ಕುಟುಂಬಕ್ಕೆ ಎಚ್ಚರಿಕೆಯನ್ನ ಪರೋಕ್ಷವಾಗಿ ಎಸ್.ಎಂ. ಕೃಷ್ಣರವರು ಕೊಟ್ಟರು. ಒಟ್ಟಿನಲ್ಲಿ ಈ ಭೇಟಿ ಮಹತ್ವದ ಭೇಟಿ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಕಳೆದ 6 ದಶಕಗಳ ರಾಜಕೀಯ ಅನುಭವ ಇರತಕ್ಕಂಥ ಎಸ್.ಎಂ. ಕೃಷ್ಣರವರು ಮದ್ದೂರು ಸೇರಿದ ಇಡೀ ಮಂಡ್ಯದ ನಾಡಿ ಮಿಡಿತವನ್ನ ಅರಿತಂತವರು. ಹಾಗಾಗಿ
ಇಲ್ಲಿ ಸುಮಲತಾ ಅವರಿಗೆ ಒಂದಷ್ಟು ಟಿಪ್ಸ್ ಅನ್ನು ಕೂಡ ಕೊಟ್ಟರು ಅಂತ ಹೇಳಲಾಗ್ತಿದೆ. ಅವರು ತಮ್ಮೆಲ್ಲ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ನಂತರ ಬಿಜೆಪಿಯಿಂದ ಮಾರ್ಚ್ 17ರ ನಂತರ ಕೋರ್ ಕಮಿಟಿ ಸಭೆ ಇದೆ. ಆ ಕೋರ್ ಕಮಿಟಿ ಸಭೆಯಲ್ಲಿ ನಿಮಗೆ ಬೆಂಬಲ ಘೋಷಣೆ ಸಂಬಂಧಪಟ್ಟಾಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಾನು ಸದ್ಯ ಈಗ ಬಿಜೆಪಿಯಲ್ಲಿ ಇದ್ದೀನಿ, ಹಾಗಾಗಿ ಬಿಜೆಪಿ ನಿರ್ಧಾರಕ್ಕೆ ನಾನು ಬದ್ಧ, ಬಿಜೆಪಿ ನಿರ್ಧಾರದ ಮೇಲೆ ನನ್ನ ಬೆಂಬಲ ಇದೆ ಮತ್ತು ಬೇರೆ ರೀತಿಯ ಬೆಂಬಲ ಕೂಡ ಇದೆ ಅಂತೇಳಿ ಬೆಂಬಲ ಮತ್ತು ಶ್ರೀರಕ್ಷೆಯನ್ನು ಸುಮಲತಾ ಅವರಿಗೆ ನೀಡುವ ಮುಖಾಂತರ ಎಲ್ಲ ಒಂದು ಕಡೆ ಸುಮಲತಾ ಅವರಿಗೆ ಎಸ್ ಎಂ ಕೃಷ್ಣ ಭೇಟಿಯಿಂದ ಆನೆ ಬಲ ಬಂದಂತಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿರಾಜ್.